ಇನ್ನು ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿರೋದು ಈಗಾಗಲೇ ಪಕ್ಕಾ ಆಗಿದೆ. ಆದರೆ ಯಾವ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು, ಜೆಡಿಎಸ್ಗೆ ಎಷ್ಟು ಸೀಟ್ ಬಿಟ್ಕೊಡ್ಬೇಕು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಇದಕ್ಕಾಗಿಯೇ HD ಕುಮಾರಸ್ವಾಮಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಆದರೆ ಸೀಟ್ ಹಂಚಿಕೆ ಸರ್ಕಸ್ ಫೈನಲ್ ಆಗದೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಲೋಕಸಭೆ ಸಮರದಲ್ಲಿ ಕಮಲದೊಳ್ ದಳವಾಗುವ ದಳಪತಿಗಳ ಆಸೆಯೇನೋ ಫಲಿಸಿದೆ. ಲೋಕ ಕದನದ ಕಣದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ದೋಸ್ತಿ ಮಾತುಕತೆಯೂ ಮುಗಿದಿದೆ. ಆದ್ರೀಗ ದೋಸ್ತಿ ನಾಯಕರ ಸೀಟ್ ಶೇರಿಂಗ್ ಪ್ರಹಸನ ಮಾತ್ರ ಮುಗಿತಾ ಇಲ್ಲ. ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದ್ರೂ ಕ್ಷೇತ್ರ ಹಂಚಿಕೆ ಕಥಾನನಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಬಾಲರಾಮನ ಪ್ರಾಣ ಪ್ರತಿಷ್ಠೆ ಬಳಿಕ ದೋಸ್ತಿ ಸೀಟ್ ಹಂಚಿಕೆ, ದಳಪತಿಗೆ ವಿಶ್ವಾಸ, ನಂಬಿಕೆಯ ಚುನಾವಣೆ ಬಗ್ಗೆ ಚಾಣಕ್ಯ ಸಲಹೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ನಿನ್ನೆ ದೆಹಲಿಗೆ ದೌಡಾಯಿಸಿದ್ರು. ಬಿಜೆಪಿ ಚಾಣಕ್ಯನ ಭೇಟಿ ಮಾಡಲು ಪುತ್ರ ನಿಖಿಲ್ ಜೊತೆ ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟಿದ್ರು. ಕೊನೆಗೂ ಗೃಹ ಸಚಿವ ಅಮಿತ್ ಶಾರನ್ನ ದಳಪತಿ ಭೇಟಿ ಮಾಡಿದ್ದಾರೆ. ದೆಹಲಿಯ ಅಮಿತ್ ಶಾರ ನಿವಾಸದಲ್ಲಿ ಭೇಟಿ ಮಾಡಿ ಲೋಕಸಭೆ ಸೀಟ್ ಹಂಚಿಕೆ ಬಗ್ಗೆ HDK ಮಾತನಾಡಿದ್ದಾರೆ. ಜೊತೆಗೆ ದಳಪತಿಗೆ ಬಿಜೆಪಿ ಚಾಣಕ್ಯ ಕೆಲ ಸಲಹೆಗಳನ್ನು ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ HD ಕುಮಾರಸ್ವಾಮಿ ಸುಮಾರು 45 ನಿಮಿಷಗಳ ಕಾಲ ಸುದೀರ್ಘ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಅಯೋಧ್ಯೆ ಬಾಲರಾಮನ ಪ್ರಾಣ ಪ್ರತಿಷ್ಠೆ ನಂತರ ಕ್ಷೇತ್ರ ಹಂಚಿಕೆ ಅಂತಿಮ ಮಾಡೋದಾಗಿ ಅಮಿತ್ ಶಾ ತಿಳಿಸಿದ್ದಾರೆ. ಅಲ್ಲದೆ ವಿಶ್ವಾಸ, ನಂಬಿಕೆ ಮೇಲೆ ಚುನಾವಣೆ ನಡೆಸುವ ಬಗ್ಗೆ HDKಗೆ ಅಮಿತ್ ಶಾ ಸಲಹೆ ನೀಡಿದ್ದಾರೆ. ಇನ್ನು ವರ್ಷ ತುಂಬುವ ಮೊದಲೇ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಸಂಘರ್ಷದ ಬಗ್ಗೆ ವಿವರಣೆ, ರಾಜ್ಯ ರಾಜಕೀಯ, ಬರ ಪರಿಸ್ಥಿತಿ ಸೇರಿ ವಿವಿಧ ವಿಷಯಗಳ ಬಗ್ಗೆ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಇನ್ನು ಸೀಟ್ ಹಂಚಿಕೆ ಮುಖ್ಯವಲ್ಲ, 28 ಸೀಟ್ಗಳನ್ನು ಗೆಲ್ಲೋದೇ ನಮ್ಮ ಗುರಿ ಅಂತ HDK ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಿಜೆಪಿ ನಡೆಸಿರೋ ಸರ್ವೆ ನಮ್ಮ ಸರ್ವೆ ಆಧರಿಸಿ ಸೀಟ್ ಹಂಚಿಕೆ ಫೈನಲ್ ಆಗಲಿದೆ ಎಂಬ ಮಾಹಿತಿ ನೀಡಿದ್ದಾರೆ. ರಾಮ ಮಂದಿರದ ಪ್ರತಿಷ್ಠಾಪನೆ ಏನಿದೆ, ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಒಂದು ಹೊಂದಾಣಿಕೆಯ ಸೀಟ್ಗಳ ಹೊಂದಾಣಿಕೆ ಮಗದೊಂದು ಇದೆಲ್ಲದರ ಬಗ್ಗೆ ಅಂತಿಮ ನಿರ್ಣಯಗಳಾಗುತ್ತೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲೇ 2-3 ಸರ್ವೆ ರಿಪೋರ್ಟ್ಗಳು ಅವರಲ್ಲೂ ಇದೆ. ನಾವು ಸಹ ಇರ್ತಕ್ಕಂಥ ವೀಕ್ನೆಸ್ಸು, ಸ್ಟ್ರೆಂತು ಇವತ್ತು ಎರಡೂ ಪಕ್ಷಗಳಿಂದ ಹೊಂದಾಣಿಕೆಯಿಂದ ಯಾವ್ಯಾವ ಒಂದು ರೀತಿಯಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನು ಪರಿಸ್ಥಿತಿಗಳು ಅಂತಕ್ಕಂಥದ್ರ ಬಗ್ಗೆ, ಯಾವ ರೀತಿ ವೀಕ್ನೆಸ್ ಇರ್ತಕ್ಕಂಥದ್ದನ್ನು ಸರಿಪಡಿಸ್ಕೋಬೇಕು, ಯಾವ ಸ್ಟ್ರೆಂತನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಲೋಕಸ್ಪರ್ಧೆ ಬಗ್ಗೆ ಚರ್ಚಿಸಿ ತೀರ್ಮಾನ ಎಂದ ದಳಪತಿ, ಕೇಂದ್ರ ಮಂತ್ರಿ ಆಗ್ತಾರೆ ಎಂಬ ಸುದ್ದಿ ಅಲ್ಲಗಳೆದ HDK. ಮಂಡ್ಯ ಲೋಕಸಭಾ ಚುನಾವಣೆಯಿಂದ HDK ಕಣಕ್ಕಿಳಿತಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಈಗಿರೋ 2 ತಿಂಗಳ ಅವಧಿಯಲ್ಲಿ ಕೇಂದ್ರ ಮಂತ್ರಿ ಆಗ್ತಾರೆ ಎಂಬ ನ್ಯೂಸ್ ಫಸ್ಟ್ ವರದಿಯ ಬಗ್ಗೆ ದಳಪತಿ ಸ್ಪಷ್ಟನೆ ನೀಡಿದ್ದಾರೆ. ನನಗೆ ಬರೀ ಮಂಡ್ಯ ಕ್ಷೇತ್ರ ಒಂದೇ ಅಲ್ಲ, ನನ್ನನ್ನು ಬೆಳೆಸಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ, ನಾನು ರಾಜಕೀಯ ಜನ್ಮ ಕೊಟ್ಟಂಥ ಜಿಲ್ಲೆ, ಅದು ಪಾರ್ಲಿಮೆಂಟ್ರಿ ಸೆಗ್ಮೆಂಟು, ಅಲ್ಲೂ ಸಹ ನಾನು ನಿಲ್ಲಬೇಕು ಅನ್ನೋದು ಹೇಳ್ತಾರೆ. ನೀವು ನಿಲ್ಲೇಬೇಕು ಅನ್ನೋದಾದರೆ ನೀವು ಬೆಂಗಳೂರು ಗ್ರಾಮಾಂತರದಲ್ಲೇ ನಿಲ್ಲಿ ಅಂತಾರೆ. ಚಿಕ್ಕಬಳ್ಳಾಪುರ, ಅಲ್ಲೂ ಸಹ ಅಲ್ಲಿಯ ಕಾರ್ಯಕರ್ತರು ಅಲ್ಲೂ ಬರಬೇಕು, ನೀವು ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದೆಲ್ಲದರ ಬಗ್ಗೆ ಸೂಕ್ತವಾದ ನಿರ್ಣಯಗಳನ್ನು ಎರಡೂ ಪಕ್ಷಗಳ ನಾಯಕರು ಕೂತು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ನಾನು ಮುಂದಿನ 2-3 ತಿಂಗಳ ನಾವು ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಮಂತ್ರಿಯಾಗಿ ಮಾಡೋದೇನಿಲ್ಲ. ಈಗ ನನ್ನನ್ನು ಮಂತ್ರಿ ಮಾಡಿ ರಾಜ್ಯಕ್ಕೆ ಕೆಲಸ ಮಾಡ್ತಕ್ಕಂಥದ್ದು, ರಾಷ್ಟ್ರಕ್ಕೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇನ್ನೊಂದು ತಿಂಗಳೋ 1.5 ತಿಂಗಳಿನಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರೋದರಿಂದ, ಚುನಾವಣಾ ನೀತಿ ಸಂಹಿತೆಗಳು, ಅದರಿಂದ ಉಪಯೋಗಗಳೇನಿಲ್ಲ. ಒಟ್ಟಾರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ದೋಸ್ತಿಗಳ ಅಸಲಿ ಆಟ ಶುರುವಾಗಲಿದೆ. 28ರ ಲೋಕದಾಟದಲ್ಲಿ ಯಾರಿಗೆ ಎಷ್ಟು ಸೀಟ್ ಎನ್ನುವ ಗೊಂದಲಕ್ಕೆ ತೆರೆ ಬೀಳೋದು ಪಕ್ಕಾ ಆಗಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.